ಅಗಲೇ ಬಾರ್ 400 ಪಾರ್ ಅಂತ ಮೋದಿಯವರು ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ಅವರ ಸಂಖ್ಯೆ ಕಡಿಮೆ ಮತ್ತು ಜನ ಅವ್ರ ಮೇಲೆ ನಂಬಿಕೆ ಕಡಿಮೆ ಮಾಡೋದು. ಈ ಚುನಾವಣೆಗಳನ್ನು ಕೊಳ್ಳೆ ಹೊಡೆದು ಓಟ್ ಚೋರಿ ಮಾಡಿ ಅಧಿಕಾರಕ್ಕೆ ಬರುವಂಥ ತಂತ್ರವನ್ನು BJಪಿಯವರು ಮತ್ತು ಸಂಘ ಪರಿವಾರಗಳು ಭಾಳ ವ್ಯವಸ್ಥಿತವಾಗಿ ರಚನೆ ಮಾಡಿ ಇವತ್ತು ನನ್ನ ಕ್ಷೇತ್ರದಲ್ಲಿ ಓಟು ಕಳುವು ಮಾಡುವಂಥ ಪ್ರಯತ್ನ ಮಾಡಿದರು. ಅದನ್ನು ನಮ್ಮ ಸರ್ಕಾರದವರು ತನಿಖೆ ಮಾಡ್ತಾ ಇದ್ದಾರೆ, ತನಿಖೆ ನಡೀತಾ ಇದೆ. ಈ ಮಧ್ಯ ನಮ್ಮ ದೇಶದ ಖ್ಯಾತ ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ಬುದ್ಧಿಜೀವಿಗಳು 227 ಜನ ಸಹಿ ಹಾಕಿ ರಾಹುಲ್ ಗಾಂಧಿಯವರಿಗೆ ಪತ್ರ ಬರೆದಿದ್ದಾರೆ. ಈ ಥರ ನೀವು ಒಂದು ಸಂವಿಧಾನಿಕ ಸಂಸ್ಥೆಯ ಮೇಲೆ ಆರೋಪ ಮಾಡೋದು ಸರಿಯಲ್ಲ, ಇದು ಖಂಡನೀಯ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನು ಆ 227 ಜನ ಮಹಾನುಭಾವರಿಗೆ ನಾನು ವಿನಂತಿ ಮಾಡ್ಕೊತೀನಿ, ನೀವು ಆಳಂದಕ್ಕೆ ನಿಮಗೆ ನಾನು ಆಹ್ವಾನ ಮಾಡ್ತೀನಿ, ದಯಮಾಡಿ ತಾವು ಆಳಂದಕ್ಕೆ ಬರ್ರಿ. ಓಟ್ ಚೋರಿ ಪ್ರಕರಣ ಯಾವ ಥರ ವ್ಯವಸ್ಥಿತವಾಗಿ ರಚನೆ ಮಾಡಿದ್ರು, ಯಾವ ಥರ ಸಿಕ್ಕೊಂಡ್ಬಿದ್ರು ಅನ್ನೋದನ್ನು ನಾನು ಸಾಬೀತು ಮಾಡಿ ತೋರಿಸ್ತೀನಿ. ದಯಮಾಡಿ ನಾನು ಬೇಕಾದರೆ ನಿಮ್ಮ ಟ್ರಾವೆಲ್ ಎಕ್ಸ್ಪೆನ್ಸಸ್ ಕೊಡ್ತೀನಿ, ಇಲ್ಲಿ ಬಂದಾಗ ಉಳಿಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ, ಊಟ ಕೊಡ್ತೀನಿ. ನೀವು ಆಳಂದಕ್ಕೆ ಬಂದು ನೋಡ್ರಿ ಓಟ್ ಚೋರಿ ಪ್ರಕರಣ ಯಾವ ಥರ ವ್ಯವಸ್ಥಿತವಾಗಿ ಮಾಡಿದ್ರು BJಪಿ ಅನ್ನೋದನ್ನು ನಾನು ಸಾಬೀತು ಮಾಡ್ತೀನಿ. ಈಗ ಸೂತ್ರಧಾರಿ ಯಾರು ಅಂತ ತನಿಖೆ ಆದಮೇಲೆ ಗೊತ್ತಾಗ್ತದೆ. ಆದರೆ ಒಂದು ಏನು CID ಕರ್ನಾಟಕ ಈ ತನಿಖೆ ಮಾಡುವಾಗ ಸುಮಾರು 18 ಪತ್ರಗಳನ್ನು ಬರೀತಾರೆ ಚುನಾವಣೆ ಆಯೋಗಕ್ಕೆ. ಒಂದು ಪತ್ರಕ್ಕೆ ಉತ್ತರ ಕೊಡಲ್ಲ, ಸಹಕಾರ ನೀಡಲ್ಲ. ಅಂದರೆ BJಪಿಯ ಕೈವಾಡ, ಕೇಂದ್ರ ಸರ್ಕಾರದ ಕೈವಾಡ ಇದರಲ್ಲಿ ಖಂಡಿತ ಇದೆ. ಚುನಾವಣಾ ಆಯೋಗವು ಈ ಸರ್ಕಾರಕ್ಕೆ ಮಣಿದಿದೆ ಅನ್ನುವಂಥದ್ದು ಸಾಬೀತಾಗ್ತದೆ. SIT ರಚನೆ ಆಗಿದೆ, ತನಿಖೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ 250 ಜನರು ಲೆಟರ್ ಬರೋದು ಉದ್ದೇಶ ಹಿನ್ನೆಲೆ ಏನು? ಅದು ನನಗಿಂತ ಅವರು ನಿವೃತ್ತ ನ್ಯಾಯಮೂರ್ತಿಗಳಾಗಿದ್ದಂಥವ್ರು ತನಿಖೆ ನಡೆಯುವಂಥ ಹಂತದಲ್ಲಿದ್ದಾಗ ಇಂಥವರು ಹೇಳಿಕೆ ಕೊಡೋದು ಸಮಂಜಸವಲ್ಲ. ತನಿಖೆ ಮೇಲೆ ಪರಿಣಾಮ ಬೀರುತ್ತದೆ. ತನಿಖೆ ಒಂದು ಹಂತಕ್ಕೆ ಬಂದಿದೆ. ಈಗ SIT ರಚನೆ ಮಾಡಿದೆ, ಅದು ಆಯಿತು. ಈಗ ಈ ಒಂದು ಓಟ್ ಚೋರಿ ನಡೆದಿದ್ದು ರಾಜ್ಯ ಮಟ್ಟದಿಂದ ಇಲ್ಲ, ರಾಜ್ಯ ಮಟ್ಟದಲ್ಲಿ ನಾವು SIT ರಚನೆ ಮಾಡಿದ್ವಿ ನಮ್ಮ ಸರ್ಕಾರ. ಇಲ್ಲಿ ಬಗ್ಗೆ ಮಹದೇವಪುರ ಬಗ್ಗೆ ಬೇರೆ ಬೇರೆ ಕಡೆಯಲ್ಲಿ ನಡೆದಿದ್ದನ್ನು ತನಿಖೆ ಮಾಡ್ತಾ ಇದ್ದಾರೆ. ಇಲ್ಲ, ಅವ್ರ ಪ್ರಶ್ನೆ ಏನಂದ್ರೆ ಸರ್, ಎಲ್ಲರೂ ಇದ್ದಾರೆ ಇದರಲ್ಲಿ, ಎಲ್ಲರೂ ಇದ್ದಾರೆ. ಯಾಕಂದರೆ ಬಹುತೇಕರು ಅಲ್ಪಸಂಖ್ಯಾತರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಅಲ್ಪಸಂಖ್ಯಾತರಲ್ಲ, ಇಲ್ಲಿ ಬಂದಂಥ ಅನೇಕ ನನ್ನ ಜನ ಕಾರ್ಯಕರ್ತರಿಗೆ ನಾನು ಬೇಕಾದ್ರೆ ಉದಾಹರಣೆ ಕೊಡಿಸ್ತೀನಿ. ಅವ್ರಿಗೆ ಗೊತ್ತಿಲ್ಲದೇ ಓಟ್ ಡಿಲೀಟ್ ಮಾಡೋಕ್ಕೆ ರಿಕ್ವೆಸ್ಟ್ ಹೋಗಿದೆ. ಅವ್ರಿಗೆ ಗೊತ್ತೇ ಇಲ್ಲ, ಒಂದು ನಂಬರ್ಗೂ ಅಲ್ಲ ಅವ್ರದ್ದಲ್ಲ. ಮತ್ತು ಈಗಾಗಲೇ ತನಿಖೆ ಮಾಡುವಾಗ ಇಲ್ಲಿ ಗುಲ್ಬರ್ಗದಲ್ಲೇ ಒಂದು ಕಾಲ್ ಸೆಂಟರ್ನವ್ರು ಸಿಕ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ನನ್ನ ಪತ್ರಿಕೆಯಲ್ಲಿ ಓದಿದ್ದು ಬಂಗಾಲದಿಂದ ಒಬ್ಬರಿಗೆ ಕರ್ಕೊಂಡ್ಬಂದಿದ್ದಾರೆ, ದುಬೈಲಿಂದ ಒಬ್ಬರು ಬಂದಿದ್ದಾನೆ. ಇದು ಭಾಳ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿದ್ರು ಅಂತ ಇವತ್ತು ಗೊತ್ತಾಗ್ತದೆ. ಮಾಜಿ ಶಾಸಕರು ಭಾಳ ಸ್ಪೀಡ್ ಇದ್ದಾರೆ. ಅದು ಬಣ್ಣ ಬಯಲಾಗ್ತದೆ. ಮತ್ತು ಆಂಟಿಸಿಪೇಟರಿ ಬೇಲ್ ಯಾಕೆ ತಗೋಬೇಕು? ಮಾಜಿ ಶಾಸಕರಿಗೆ ಅವ್ರ ಮಗನಿಗೆ ಹೆದರಿಕೆ ಇಲ್ಲಂದಾಗ ಆಂಟಿಸಿಪೇಟರಿ ಬೇಲ್ ಯಾಕೆ ತಗೋಬೇಕು? ಸತ್ಯ ಅವ್ರ ಪರವಾಗಿದ್ರೆ ಜಮಾನತ್ ಯಾಕೆ ತಗೋಬೇಕು? ಕುಂಬಳಕಾಯಿ ಕಳ್ಳ ಅಂದರೆ ಬೆಂದ್ಬಿಟ್ಟು ನೋಡಿದ್ರಂತ. ಇವರಿಗೆ ಕಾಗದ ಪತ್ರ ಯಾಕೆ ಸುಡಬೇಕಾಗಿತ್ತು? ತನಿಖೆ ಬರ್ತಂತ ತಿಳ್ಕೊಂಡು ಅದು ಒಯ್ದು ನದಿಯಲ್ಲಿ ಯಾಕೆ ಬಿಸಾಕಬೇಕಾಗಿತ್ತು? ನೀವೆಲ್ಲ ಹೋಗಿ ನೋಡಿದಿರಿ. ದೀಪಾವಳಿಯನ್ನು ಬಿಸಾಕಿದ್ದೀವಿ. ದೀಪಾವಳಿಯಲ್ಲಿ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ದಸರಾ ಹಬ್ಬಕ್ಕೆ ಮನೆ ಸಾರಿಸ್ತಾರೆ, ಬಟ್ಟೆ ಒಗಿತಾರೆ, ದೀಪಾವಳಿ ಮಾಡಲ್ಲ. ನೀವು ಯಾರು ಇಲ್ಲಿ ಬಂದಂಥವ್ರು ಯಾರಿಗೂ ಕೇಳಿ ದೀಪಾವಳಿ ಮಾಡಲ್ಲ, ದಸರಾ ಹಬ್ಬಕ್ಕೆ ಮಾಡ್ತೀವಿ. ಅದು ಮನೆಯಲ್ಲಿ ದೇವಿ ಘಟ್ಟ ಕುಡಿಸೋದಕ್ಕೆ ಒಂದು ಭಾವನೆಯಿಂದ ಮನೆ ಸಾರಿಸಿ ಬಣ್ಣ ಮಾಡಿ ಬಟ್ಟೆ ಒಗೆದು ಸ್ವಚ್ಛವಾಗಿರ್ತಾರೆ. ದೀಪಾವಳಿಗೆ ಹೊತ್ತು ಮಾಡಿಲ್ಲ. ಇಲ್ಲ, ಸುಟ್ಟರು ಅಲ್ಲೇ ತಿಪ್ಪಿನಲ್ಲಿ ಕಸ ಹಾಕ್ತಾರೆ, ಇವರು ಕೆರೆಗೆ ಒಯ್ದು ಹಾಕ್ತಾರೆ. ಆದರೆ ಸಿಗ್ತಾರೆ. ಅದೇ ಈಗ ತನಿಖೆಯವರು ಬಂದು ಹಿಡ್ಕೊಂತಾರಂತೇಳಿ ಅವರು ಹೋಗಿ ನದಿಗೆ ಹಾಕಿದ್ದಾರೆ. ರಾತ್ರಿ 10-12 ಗಂಟೆವರೆಗೆ ನೀವೆಲ್ಲ ನೋಡಿ ತೋರಿಸಿದ್ರಿ ದೇಶಕ್ಕೆ. ಸರ್, ಈಗ